ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಮನೆ ಶಿಫ್ಟಿಂಗ್ ಮಾಡ್ಕೋತಾ ಇರೋದ್ರಿಂದ ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು 4 ಇಯರ್ಸ್ ಆಯಿತು ಈಗ ಬಿಡ್ತಾ ಇರೋವಂಥ ಮನೆ. ಸೊ ಈಗ ನಾವು ಬರ್ತಾ ಇರೋದು ಸಾನ್ವಿ ಲೇಔಟ್ ಅಂತ ಹೇಳ್ಬಿಟ್ಟು, ನಾವೀಗೇನು MBS ಲೇಔಟ್ ಇದ್ದೀವಿ ಬೊಮ್ಮನಕಟ್ಟೆಯಲ್ಲಿ, ಅಲ್ಲಿಂದ 1 ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟೇ. ಶಾಪಿಗೆಲ್ಲ ಸ್ವಲ್ಪ ನನಗೆ ನಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಇಲ್ಲೇ ನೋಡ್ಕೊಳ್ಳೋಣ ಹತ್ರದಲ್ಲೇ ಅಂತ ಹೇಳ್ಬಿಟ್ಟು ಮನೇನ ಇಲ್ಲಿ ನೋಡ್ಕೊಂಡಿದ್ದಾಯಿತು. ಸೊ ನಾನೀಗ ತೋರಿಸ್ತಾ ಇರೋ ಮನೆ ಏನಿದೆ ಇದು ಸಾಯಿ ಕುಟೀರ ಅಂತ ಹೇಳ್ಬಿಟ್ಟು ಈ ಮನೆ ಹೆಸರು. ಇದು ಲಾಸ್ಟ್ ವೀಕು ಮನೆ ಓಪನಿಂಗ್ ಎಲ್ಲ ಆಯಿತು. ಓನರ್ ಕೂಡ ನಮ್ಮ ಲೇಔಟಲ್ಲೇ ಇರೋದು. ಸೊ ಅವರು ಇದು ಸೇಲ್ ಪರ್ಪಸ್ಸಿಗೆ ಅಂತ ಕಟ್ಟಿಸಿದ್ರು, ಆದರೆ ಅವರು ರೆಂಟೇ ಕೊಡ್ತೀವಿ ಅಂತ ಡಿಸಿಷನ್ ತೊಗೊಂಡಿದ್ರಿಂದ ನಾವು ನನ್ನ ಫ್ರೆಂಡ್ ಜೊತೆಗೆ ಹೋದೆ ಮನೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಒಂದಿನ. ಆವಾಗ ನೋಡೋಕ್ಕೆ ಅಂತ ಹೋಗಿದ್ವಿ, ಬಟ್ ನೋಡೋಕ್ಕಾಗಲಿಲ್ಲ. ನಾನು ಅಂದೆ ನನ್ನ ಫ್ರೆಂಡಿಗೆ, ಇಲ್ಲ ರೀ ಬೇಡ, ಇಷ್ಟು ಚೆನ್ನಾಗಿರೋ ಮನೆ ನೋಡಿದ್ರೆ ಮತ್ತು ಬೇರೆ ಮನೆ ನೋಡೋಕ್ಕೆ ಇಷ್ಟ ಆಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಮನೆ ತನಕ ಹೋಗಿ ವಾಪಸ್ ಬಂದಿದ್ವಿ. ಇದು ನಿಜ ನಾ ಹೇಳ್ತಾ ಇರೋದು. ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ಗೆ ಹೇಳ್ದೆ ರೀ, ಈ ಥರ ಇತ್ತು, ದ್ರಾಕ್ಷಣಿಯವ್ರು ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ನೋಡೋಣ ಅಂತ ಹೇಳ್ಬಿಟ್ಟು. ನಾನಿಲ್ಲ ಈ ಥರ ಇದೆ ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಬಂದ್ಬಿಟ್ಟೆ ಅಂತ ಅಂದೆ. ಆವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ಬಾ ನೋಡ್ಕೊಬರೋಣ ಯಾವ ಮನೆ ಅಂತ ಹೇಳ್ಬಿಟ್ಟು. ಸರಿ ಅಂತೇಳಿ ಬಂದ್ವಿ. ಆವತ್ತು ನನ್ನ ಹಸ್ಬೆಂಡಿಗೆ ತೋರಿಸ್ತಾ ಇದ್ದೀನಿ, ಅವ್ರಿಗೂ ಶಾಕ್ ಆಯಿತು. ಈ ಥರ ಎಲ್ಲ ಮನೆ ಕಟ್ಟಿಸಿ ಬಾಡಿಗೆ ಕೊಡೋಲ್ಲ ಬಿಡು, ಮೋಸ್ಟ್ಲಿ ಅವ್ರು ಸೇಲ್ ಮಾಡ್ಬೋದು, ಇಲ್ಲ ಅವರೇ ಬರ್ತಾರೆ ಅನಿಸುತ್ತೆ ಅಂತ ಅಂದರು ಓನರು. ಆವಾಗ ನನ್ನ ಹಸ್ಬೆಂಡ್ಗೆ ಹೇಳಿದೆ, ನೋಡಿ ಹೆಂಗಾರಾಗಲಿ ಓನರಿಗೆ ಕೇಳೋಣ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ದಕ್ಕೆ ಇದೆ ಅಂತ ಹೇಳಿದ್ರು, ಬಾಡಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಂದರೆ ನಮಗೆ ಈ ಮನೇಲಿರೋ ಋಣ ಇದೆ ಅಂತ ಅನಿಸುತ್ತೆ. ನಾನು ಅವತ್ತು ಬಂದರೂ ಒಳಗೆ ಬರದೇ ಇದ್ದರೂ ಕೂಡ ನೆಕ್ಸ್ಟ್ ಡೇ ಬಂದ್ವಿ ಅಂತ ಅಂದರೆ ನಮಗೆ ಅದಕ್ಕೆ ಹೇಳೋದು, ಪ್ರತಿಯೊಬ್ಬರಿಗೂ ಒಂದು ಊಟ ಮಾಡೋವಂಥ ಅಕ್ಕಿ ಕಾಳಲ್ಲೂ ಕೂಡ ಅವ್ರ ಹೆಸರು ಬರೆದಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ಏನೇ ಅಂದ್ಕೊಂಡ್ರೂ ಕೂಡ ಫೈನಲಾಗಿ ಅದು ಏನಾಗಬೇಕೋ ಅದೇ ಆಗುತ್ತೆ. ನಾವು ಬೇಡ ಅಂತ ಬಿಟ್ಟರೂ ಕೂಡ ಋಣ ಇಲ್ಲಿದ್ದರಿಂದ ನಮಗೆ ಮತ್ತೆ ಇಲ್ಲಿಗೆ ಎಳ್ಕೊಂಬಂದುಬಿಟ್ಟಿದೆ. ಅಂದರೆ ನಾವು ಯಾವುದನ್ನೇ ಆಯಿತು ಅತಿ ಆಸೆ ಮಾಡ್ಕೊಳ್ಬಾರ್ದು. ಆಸೆಗೆ ನಿರಾಸೆ ಆದಾಗ ನಾವು ತಡ್ಕೊಳಕ್ಕಾಗಲ್ಲ. ಅದೇ ನಾವು ಅಂದ್ಕೊಂಡಿದ್ದು ಅಂದ್ಕೊಳ್ಳದೇ ಇರೋದು ಆಕಸ್ಮಿಕವಾಗಿ ನಡೆದಾಗ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ. ಹಾಗಂತ ಪ್ರಯತ್ನ ಬಿಡಬಾರ್ದು, ಮಾಡ್ತಾನೆ ಇರಬೇಕು. ಸೊ ಆವಾಗ ನಮಗೆ ಒಂದಿನ ಒಳ್ಳೆಯದಾಗೇ ಆಗುತ್ತೆ. ನಾನು ನನ್ನ ಹಸ್ಬೆಂಡ್ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಈಗ 2 ತಿಂಗಳಿಂದ ಮನೆ ಹುಡ್ಕೋಕ್ಕೆ. ಅಂದರೆ ನಮಗೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರೋವಂಥ ಏರಿಯಾ ಬೇಕಿತ್ತು. ಜೊತೆಗೆ ಮಕ್ಕಳ ಬೆಳವಣಿಗೆಗೆ ಮೇಯ್ನ್ ಇಂಪಾರ್ಟೆಂಟಾಗಿ ಅಕ್ಕಪಕ್ಕದಲ್ಲಿ ಏರಿಯಾ ಚೆನ್ನಾಗಿರಬೇಕು, ಜೊತೆ ಗಾಳಿ ಬೆಳಕು ಚೆನ್ನಾಗಿರಬೇಕು. ಮನೇಲಿ ಇದು ಗಾಳಿ ಬೆಳಕು ತುಂಬ ಚೆನ್ನಾಗಿದ್ದರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಫೈನಲಾಗಿ ನಾವು ಈ ಮನೆ ಬಂದ್ವಿ. ಸೊ ಇವತ್ತು ನಾವು ಬೆಳಗ್ಗೆನೇ ಬಂದು ನಾನು ನನ್ನ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗಿದ್ವಿ. 10:30 ಮೇಲೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಷ್ಟರ ಮೇಲೆ ಬಂದ್ವಿ. ಯಾವುದೇ ಮನೆಗೆ ಹೋಗುವಾಗ ತುಂಬಿದ ಕುಡದಲ್ಲಿ ನೀರು ತೊಗೊಂಡೋಗ್ಬೇಕಂತ ಎಂಟ್ರಿ ಆಗುವಾಗ, ಹಾಗೆಯೇ ಒಂದು ದೇವ್ರ ಫೋಟೋ ತೊಗೊಂಡೋಗ್ಬೇಕು, ಅದಾದಮೇಲೆ ಮಿಕ್ಕಿದ ಸಾಮಾನುಗಳನ್ನ ತೊಗೊಂಡೋಗ್ಬೇಕು ಅಂತ ಹೇಳ್ತಾರೆ. ಸೊ ನಾವು ಕೂಡ ಅದೇ ಥರನೇ ಮಾಡಿದ್ವಿ. ಇನ್ನೇನು ಪೂಜೆ ಮಾಡ್ಕೊಂಡ್ವಿ, ಹಾಗೆ ಹಾಲು ಉಗಿಸ್ಬಿಟ್ಟು ಉಗಿಸಿರೋಂಥ ಹಾಲಲ್ಲೇ ಪಾಯಸ ಎಲ್ಲ ರೆಡಿ ಮಾಡಿದೆ. ಬೆಳಗ್ಗೆ ಟಿಫನಿಗೆ ಅಂತ ಬಿಟ್ಟು ಕಿಚಡಿ ಮಾಡಿದ್ದೆ. ಆ ಕಿಚಡಿನ ಕುಕ್ಕರ್ ಸಮೇತ ಇಟ್ಕೊಂಬಂದುಬಿಟ್ಟಿದ್ದೆ, ಮತ್ತೆ ಯಾಕೆ ಬಾಕ್ಸ್ ಚೇಂಜ್ ಮಾಡೋದು ಅಂತ. ಆಲ್ರೆಡಿ ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಆಗಿಬಿಟ್ಟಿತ್ತು, ಮತ್ತು ಬಾಕ್ಸ್ ಇರಲಿಲ್ಲ ಅಂತ ಹೇಳಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ನಂತರ ನಾವು ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ನಮ್ಮ ಅತ್ತೆಯವ್ರ ಅಕ್ಕ ಶಾಂತ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ದರು ಪೂಜೆ ಟೈಮಿಗೆ. ಅವರು ಬಂದು ನಮ್ಮ ಜೊತೆಗೆ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು. ಮಧ್ಯಾಹ್ನ ಇನ್ನೇನು ಸಾಮಾನೆಲ್ಲ ಶಿಫ್ಟಿಂಗ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಯವ್ರ ಅಕ್ಕ, ಅಂದರೆ ಅವರು ನನಗೆ ಅತ್ತೆನೇ ಆಗಬೇಕು, ಅವರಿಗೆ ಹೆಲ್ಪಿಂಗ್ ನೇಚರ್ ಜಾಸ್ತಿ. ಯಾಕಂದರೆ ನಾವು ಯಾವುದೇ ಮನೆಗೆ ಹೋದರೂ ಕೂಡ ನಮಗೆ ಪಾಪ ನಮ್ಮ ಜೊತೆಗೆ ಹಾಲುಗ್ಸೋ ಟೈಮಿಗೆ ಬರ್ತಾರೆ, ನಮಗೆ ಓಡಾಡ್ಕೊಂಡು ಏನಾದರೂ ಒಂದು ಹೆಲ್ಪ್ ಮಾಡ್ತಾರೆ. ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಕೂಡ ಮಾಡಿ ಕಳಿಸಿದ್ರು. ಇವತ್ತು ಅನ್ನ ಸಾಂಬಾರು ಪಾಪ ಮಾಡಿ ಕಳಿಸಿದ್ರು, ಅದನ್ನೇ ಮಧ್ಯಾಹ್ನದ ಊಟಕ್ಕೆ ಆಯಿತು. ಮತ್ತು ರಾತ್ರಿ ಊಟಕ್ಕೂ ಕೂಡ ಅದೇ ಸಾಂಬಾರಿಗೇ ರೈಸ್ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. 12:30 ಅಷ್ಟರೊಳಗೆ ಎಲ್ಲದೂ ಮುಗಿಸ್ಕೊಂಡು ನಾವು ಮತ್ತೆ ಹಳೆ ಮನೆಗೆ ಹೋದ್ವಿ. ಯಾಕಂದರೆ ಸಾಮಾನು ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ಜೊತೆಗೆ ಫ್ಯಾನ್ ಎಲ್ಲ ಬಿಚ್ಚಿಸೋದಿತ್ತು, ಮಂಚಗಳು ಸಮೇತ ಬಿಚ್ಚಿಸೋದಿತ್ತು. ನನ್ನ ಹಸ್ಬೆಂಡು 2 o'clock ಅಷ್ಟರೊಳಗೆ ಎಲ್ಲದನ್ನು ಬಿಚ್ಚಿಸಿ ರೆಡಿ ಮಾಡಿ ಇಟ್ಟಿದ್ರು. 3 o'clock ಅಷ್ಟರೊಳಗೆ ಗಾಡಿಗಳು ಕೂಡ ಬಂತು. ಟಾಟಾ ಈಸ್ನ ಹೇಳಿದ್ರಲ್ವ, ಅಟ್ ಎ ಟೈಮ್ 2 ಗಾಡಿಗಳು ಬಂತು. ಒಂದೇ ಸರಿ ಎಲ್ಲ ಲೋಡ್ ಮಾಡಿಕೊಂಡು ಒಂದೇ ಸರಿ ಅನ್ಲೋಡ್ ಮಾಡ್ತೀವಿ ಅಂತ ಅಂದರು. ಎಲ್ಲ ಅವರಿಗೆ ಹೇಳಿಬಿಟ್ಟಿದ್ರು ಸಾಮಾನೆಲ್ಲ ಎತ್ತಿಡೋರಿಗೆ, ಯಾಕಂದರೆ ನಮಗೆ ಸ್ಟ್ರೈನ್ ಆಗಿಬಿಡುತ್ತೆ, ಆಗಲ್ಲ ಅಂತ. ಲಾಸ್ಟ್ ಟೈಮೆಲ್ಲ ನಾವೇ ಮಾಡಿದ್ವಿ, ಬಟ್ ಇವಾಗಲ್ಲ. ಯಾಕಂದರೆ ನನ್ನ ಹಸ್ಬೆಂಡ್ ಬಿಸ್ನೆಸ್ಸು, ನಂದು ಬಿಸ್ನೆಸ್ಸು, ಈಗ ನಾವು ಅಲ್ಲಿ ತುಂಬ ಫೋಕಸ್ ಮಾಡಿದ್ವಿ ಅಂದರೆ
ಸೀಸನ್ ಟೈಮಲ್ಲಿ ನಾವು ಶಾಪಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಹಬ್ಬ ಕೂಡ ಹತ್ರ ಇರೋದ್ರಿಂದ ಹಬ್ಬದ ಕೆಲಸಗಳು ಮನೆಯದು ಎಲ್ಲದೂ ಸ್ವಲ್ಪ ಹೆವಿಯಾಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಂಡ್ವಿ. ಪ್ರತಿಯೊಬ್ಬರಿಗೂ ಕೂಡ ಸ್ವಂತ ಮನೆ ಇರೋರಿಗೆ ಅನುಭವ ಇರಲ್ಲ ಅನಿಸುತ್ತೆ. ಆದರೆ ಬಾಡಿಗೆ ಮನೇಲಿರೋರಿಗೆ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಬೇಕಾದ್ರೆ ನೂರಾರು ಕಳವಳಗಳಿದ್ದೇ ಇರುತ್ತೆ. ಯಾಕಂದರೆ ನಾವು ಹೋಗಿದ್ದ ಮನೆ ನಮಗೆ ಒಳ್ಳೆಯದಾಗಲಿ, ಸುಖ ಶಾಂತಿ ಸಮೃದ್ಧಿಯನ್ನು ತರಲಿ ಅಂತಾನೇ ಆಶಿಸ್ತಾ ನಾವು ಹೋಗಬೇಕಾಗತ್ತೆ. ಯಾಕಂದರೆ ಎಷ್ಟೋ ಜನಗಳು ಒಂದು ಮನೆಯಿಂದ ಒಂದು ಮನೆಗೆ ಹೋದಾಗ ತುಂಬಾ ಸ್ಟ್ರಗಲ್ ಪಡ್ತಾರೆ. ಯಾಕಂದರೆ ಈಗ ನಾವು ಇದ್ದ ಮನೆ ಕೂಡ ಅಷ್ಟೇ ನಮಗೆ ತುಂಬಾ ಒಳ್ಳೆಯದಾಗಿದೆ. ಈಗ ನಾವು ಹೋಗೋ ಮನೆ ಕೂಡ ಅಷ್ಟೇ ನಮಗೆ ಒಳ್ಳೆಯದಾಗಲಿ ಅಂತಲೇ ಆ ದೇವ್ರ ಹತ್ರ ಬೇಡ್ಕೊಂಡು ನಾವು ಇವತ್ತಿನ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗೂ ಇರಲಿ ಅಂತ ನಾನು ಅಂದ್ಕೋತೀನಿ. ಹಾಗೆ ಶಾಪಲ್ಲಿ ನಂಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಸಂಜೆ ಶಾಪ್ ಕಡೆ ಹೋಗಿ ಹಾಗೆ ಬರ್ತಾ ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಡು ಬಂದು ಕ್ಲೀನ್ ಮಾಡಿ ಫ್ರಿಜ್ಗೆ ಆರ್ಗನೈಸ್ ಮಾಡಿ ಇಟ್ಕೊಂಡ್ವಿ. ಸ್ಟವೆಲ್ಲ ಕನೆಕ್ಷನ್ ಮಾಡದೇ ಇರೋ ಕಾರಣ ನನ್ನ ಹಸ್ಬೆಂಡು ಹೋಟೆಲಿಂದನೇ ಊಟ ಎಲ್ಲ ತೊಗೊಂಬಂದಿದ್ರು. ಎಲ್ಲರಿಗೂ ಸರ್ವ್ ಮಾಡಿ ಜೊತೆಗೆ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡ್ವಿ. ಸೊ ಯಾವುದೇ ಮನೆಗೆ ಹೋದಾಗಲೂ ಕೂಡ ಒಂದು ವಾರ ಬೇಕು ಅಡ್ಜಸ್ಟ್ ಆಗೋದಕ್ಕೆ. ಯಾಕಂದರೆ ನಾವು ಯಾವುದಾದ್ರೂ ಹೊಸ್ದಾಗಿ ಬೇರೆಯವ್ರ ಮನೆಗೆ ಹೋದಾಗ ಯಾವ ಥಿಂಗ್ಸ್ ಎಲ್ಲಿದೆ ಅಂತ ಹುಡುಕಾಡ್ತೀವಲ್ಲ ಆ ಥರ ಆಗುತ್ತೆ. ಸೊ ನಿಮಗೂ ಈ ಥರ ಅನುಭವ ಆಗಿದೆ ಅಂತ ಅಂದ್ಕೋತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ, ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.